ಈ ಥರ ಏನಾದರೂ ಆಪರ್ಚುನಿಟಿ ಇದೆ ಅಂತ ನಾನು PUC ಮುಗಿಸ್ಕೊಂಡಾಗ ಯಾರಾದರೂ ನಂಗೆ ಹೇಳಿದರೆ ನಾನು ನಿಜವಾಗ್ಲೂ ನರ್ಸಿಂಗ್ನ ನಾನು ಜರ್ಮನಿಯಲ್ಲೇ ಮಾಡ್ತಾ ಇದ್ದಿದ್ದು. ಸೊ ಇಷ್ಟೊತ್ತಿಗೆ ನಾನು ಹತ್ತತ್ರ 5 ಲಕ್ಷ ಆ ಥರ ಸ್ಯಾಲ್ರಿ ತೊಗೋತಿದ್ದೇನು. ಬಟ್ ನಾನು ಮಿಸ್ ಮಾಡ್ಕೊಂಡೆ, ಬಟ್ ನೀವು ಮಿಸ್ ಮಾಡ್ಕೋಬೇಡಿ. ಎಲ್ರಿಗೂ ನಮಸ್ತೆ, ನನ್ನ ನವ್ಯ. ತುಂಬ ಜನ ಲೈಕ್ ಏನಪ್ಪ ಜರ್ಮನಿಲಿ ಹೋಗಿ ಹೇಗೆ ನರ್ಸಿಂಗ್ ಹೌಸ್ ಬಿಲ್ಡಿಂಗ್ ಮಾಡಿದ್ರೆ ಏನು ಯೂಸು ಅಂತ ತುಂಬ ಜನಕ್ಕೆ ಅನಿಸ್ತಿರುತ್ತೆ. ಬಟ್ ನಾನು ನಿಮ್ಗೆ ಹೇಳ್ತೀನಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ. ನಾನು PUC ಅಂದರೆ PUCಯಲ್ಲಿ PCMB ತೊಗೊಂಡು ಅದಾದಮೇಲೆ ಏನು ಮಾಡಿದೆ, ನರ್ಸಿಂಗ್ ಮಾಡಿದೆ. ಅಂದರೆ BSc ನರ್ಸಿಂಗ್ ಮಾಡಿದ್ದು. ಅದೆಷ್ಟು ವರ್ಷ? 4 ವರ್ಷ. ಅದಕ್ಕೆ ಎಷ್ಟು ಫೀಸ್ ಆಗುತ್ತೆ ಈಗ ಪ್ರೆಸೆಂಟ್ಲಿ ನೋಡೋದಾದರೆ ಒಂದೊಂದು ವರ್ಷಕ್ಕೆ 2 ಲಕ್ಷ 2.5 ಲಕ್ಷ ಮೇಲೆ ಫೀಸ್ ತೊಗೋತಾ ಇದ್ದಾರೆ, ಆಯಿತಾ. ಬಟ್ ಅಷ್ಟು ನೀವು ಪೇ ಮಾಡಿ ಆಮೇಲೆ 4 ವರ್ಷಕ್ಕೆ ಎಷ್ಟಾಯಿತು ಎಕ್ಸಾಮ್ ಫೀಸು ಆಲ್ಮೋಸ್ಟ್ 10-15 ಲಕ್ಷ ಥರ ನೀವು 4 ವರ್ಷ ಕಟ್ತೀರಾ, ಸರಿನಾ. ಅದಾದಮೇಲೆ ನೀವು ಎಷ್ಟು ದುಡಿತೀರಾ? ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ? ನೀವು ಸ್ಟಾರ್ಟಿಂಗ್ ಹೋದ ತಕ್ಷಣ ಏನು ನಿಮಗೆ 30-40 ಸಾವಿರ ಕೊಟ್ಬಿಡ್ತಾರಾ? ಚಾನ್ಸೇ ಇಲ್ಲ. ನಿಮಗೆ ಕೊಡೋದೇ 15 ಸಾವಿರದಿಂದ ಸ್ಟಾರ್ಟ್ ಮಾಡ್ತಾರೆ, 12 ಸಾವಿರ. ಎಷ್ಟು ಜನ 8 ಸಾವಿರನೂ ಈಗಲೂ 8 ಸಾವಿರಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ನರ್ಸ್ಗಳು. ಅದಾದಮೇಲೆ ನೀವು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಜಾಯ್ನ್ ಆದರೆ ಮಾತ್ರ ನಿಮಗೆ ಒಂದು 25 ಸಾವಿರ 30 ಸಾವಿರ ಆ ಥರ ಸಿಗುತ್ತೆ. ನೀವು ಖರ್ಚು ಮಾಡಿರೋ ದುಡ್ಡು ಆ್ಯಂಡ್ ನೀವು ದುಡಿತಾ ಇರೋ ದುಡ್ಡು ಎಷ್ಟು ಲೈಕ್ ಕಂಪೇರ್ ಮಾಡಿದ್ರೆ ಅದು ಏನೂ ಅಲ್ಲ, ಆಯಿತಾ. ನಾವು ಇನ್ನೂ ಜಾಸ್ತಿ ಒಂದು 4-5 ವರ್ಷ ಅಷ್ಟು ದುಡಿದ್ರೂ ನೀವು ಖರ್ಚೆಲ್ಲ ತೆಗೆದು ಎಷ್ಟು ಉಳ್ಸೋಕ್ಕಾಗುತ್ತೆ? 10 ಸಾವಿರ ಉಳ್ಸೋದು ಕಷ್ಟ ಇದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಅದೇ ನೀವೇನಾದರೂ ನರ್ಸಿಂಗ್ನ PC ಇವಾಗ ಸೈನ್ಸ್ ತೊಗೊಂಡಿದ್ದೀರಾ, ಸೈನ್ಸ್ ತೊಗೊಂಡು ಮುಗಿದ ತಕ್ಷಣ ನೀವು ನರ್ಸಿಂಗ್ ಮಾಡಬೇಕಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಅದೇ ನೀವೇನಾದರೂ ಜರ್ಮನಿಲಿ ನರ್ಸಿಂಗ್ ಮಾಡಿದ್ರೆ ನರ್ಸಿಂಗ್ ಸ್ಟಾರ್ಟ್ ಅಂದರೆ ನೀವು ಯಾವಾಗ ಜಾಯ್ನ್ ಆಗ್ತೀರಾ, ಪ್ರತಿ ಮಂತ್ಗೆ ನಿಮಗೆ ಒಂದು ಎಲ್ಲ ಕಟ್ಟಾಗಿ, ನಾನಿಲ್ಲಿ ಇರೋ ಸ್ಟೂಡೆಂಟ್ಸ್ನ ಕೇಳಿದ್ದೀನಿ, ಎಲ್ಲ ಕಟ್ಟಾಗಿ ನಿಮಗೆ 1,20,000 ಬರುತ್ತೆ ನೆಟ್. ಬ್ರುಟೋ ಬೇರೆ, ನೆಟ್ ನಿಮ್ಗೆ 1,20,000 ರೂಪಾಯಿ ತಿಂಗಳ ಬರುತ್ತೆ. ಅದು ಅಷ್ಟರಲ್ಲೂ ನೀವು ಅಂದರೆ ಓದ್ತಾ ಇರ್ತೀರಾ, ಮತ್ತು ಪ್ರಾಕ್ಟಿಕಲ್ ಥಿಯರಿ ಎಲ್ಲ ಮಿಕ್ಸ್ ಇರುತ್ತೆ. ಇಲ್ಲಿ 3 ವರ್ಷ ಅಷ್ಟೇ ಅದು ಕೋರ್ಸು. ಅಲ್ಲಿಗೆ ನಿಮಗೆ 1,20,000 ಸಿಗುತ್ತೆ. ಆ 1,20,000ದಲ್ಲಿ ಎಲ್ಲ ಖರ್ಚು ತೆಗೆದು ನೀವು ಮಿನಿಮಮ್ 30,000-40,000 ರೂಪಾಯಿ ಉಳಿಸ್ಬೋದು. ಹಾಗೆ ನೋಡಿ, ಇದು ಎಷ್ಟು ನಿಮ್ಗೆ ಅಡ್ವಾಂಟೇಜ್ ಇದೆ ಇಲ್ಲಿ ನೀವು ನರ್ಸಿಂಗ್ ಮಾಡಿದ್ರೆ. ಆಮೇಲೆ ಇದಕ್ಕೆ ನೀವು ಅದೇ ಒನ್ಸ್ ನೀವು 3 ವರ್ಷ ಕಂಪ್ಲೀಟ್ ಆದ ತಕ್ಷಣ ನಿಮಗೆ 3 ಲಕ್ಷ ಅಥವಾ 4 ಲಕ್ಷ ಈ ಥರ ಸ್ಯಾಲ್ರಿ ಇದೆ ನಿಮಗೆ ಇಲ್ಲಿ. ಒಂದ್ಸಲ ನೀವು ಇಲ್ಲಿ 3 ವರ್ಷ ನರ್ಸಿಂಗ್ ಕೋರ್ಸ್ ಮುಗಿಸಿ ಒಂದ್ಸಲ ರಿಜಿಸ್ಟರ್ ನರ್ಸ್ ಆಗ್ತೀರಲ್ವ, ಎಕ್ಸಾಮ್ ಬರ್ಬಿಟ್ಟು ಅದಾದ ತಕ್ಷಣ ನಿಮಗೆ 3 ಲಕ್ಷ 3.5 ಲಕ್ಷ 4 ಲಕ್ಷ ಇಷ್ಟು ಡಿಪೆಂಡ್ ಅಪನ್ ಹಾಸ್ಪಿಟಲ್, ಯಾವ ಹಾಸ್ಪಿಟಲ್ ವರ್ಕ್ ಮಾಡಿದ್ರೆ ಆ ಥರ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಅಷ್ಟಿದೆ. ಸೊ ಥಿಂಕ್ ಮಾಡಿ ಯಾವುದು ಬೆಸ್ಟ್ ಅಂತ. ಸೊ ಬೆಟರ್. ಬಟ್ ಇದಕ್ಕೆ ನೀವು ಏನು ಮಾಡಬೇಕಾಗಿರೋದಂದರೆ 1 ವರ್ಷ ಲೈಕ್ ನೀವು ಇವಾಗ PUC ಮುಗಿಸಿದ್ದೀರಾ ಅಂದರೆ ಜಸ್ಟ್ 1 ವರ್ಷ ಬೇಕಾಗಲ್ಲ, ಒಂದು 7 to 8 ಮಂತ್ಸು ಪ್ರಾಪರಾಗಿ ಕಾನ್ಸಂಟ್ರೇಟ್ ಮಾಡಿ ನೀವು ಜರ್ಮನ್ ಲ್ಯಾಂಗ್ವೇಜ್ ಕಲಿತು ಪಾಸ್ ಮಾಡಿದ್ರೆ ಅಷ್ಟೇ ಸಾಕು. ನೀವು 1 ವರ್ಷ ಲೈಕ್ ಟೈಮ್ ಸ್ಪೆಂಡ್ ಮಾಡ್ತೀರಾ, ಏನು ಕೆಲಸ ಮಾಡದೆ ಬರೀ ಹೋದ್ರೆ ಅದು ತುಂಬ ನಿಮಗೆ ರಿಟರ್ನ್ಸ್ ಕೊಡುತ್ತೆ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನೀವು ಇಲ್ಲಿ ಬಂದು ಓದಿ